ನನಗೂ ಗೊತ್ತಿಲ್ಲ ಅದು ಕುಡ್ದು ಮಾತಾಡಿದಾರ ಹಾಗೆ ಮಾತಾಡಿದಾರ ಅಂತ ಗೊತ್ತಿಲ್ಲ. ನಾನು ಯಾವಾಗ ಕುಡಿತೀನಿ ಅವಾಗ ತೋರಿಸ್ಬಿಡ್ತಾರೆ. ಅವಾಗ ಏನಾಗುತ್ತೆ, ಇವ್ನು ಸತೀಶ್ ಹಿರೇಗೌಡ ಕುಡ್ಕ. ನಾನೊಬ್ಬ ಯೂಟ್ಯೂಬರ್, ನಾನು ಹೊಟ್ಟೆಪಾಡಿಗೆ ವೀಡಿಯೋ ಮಾಡ್ಕೊಂಡು ಅದು ಇದು ಮಾಡ್ಕೊಂಡು ಬದುಕ್ತಾ ಇದ್ದೀನಿ. ನಾನು ದೊಡ್ಡ ಅಂತ ಏನು ವ್ಯಕ್ತಿ ಏನಲ್ಲ. ಆಗಿನ ಕಾಲದಲ್ಲಾದ್ರೆ ಜನಗಳಿದ್ರು, ಆಟ ಆಡ್ಕೊಂಡಿದ್ರು. ನಮ್ಮ ಕಾಲದಲ್ಲಿ ಆಕ್ಚುಲಿ ಜನ ಕಡಿಮೆ ಆದ್ರು. ನಾವ್ ಹೆಂಗಿದ್ದು? ನಿನ್ನ ಕಾಲ ನೋಡ್ದಂಗೆ ಆಯ್ತು. ನನಗೆ ಆಲ್ರೆಡಿ ಈಗ 35 ವರ್ಷ ಆಯ್ತು. ಇನ್ನು ನಾವು ಅದು ಮಾಡ್ತೀವಿ ನನ್ಗಳಿಗೆ 40 ವರ್ಷ ಆಗುತ್ತೆ. ವಿಡಿಯೋ ಹಾಕಿ ಕೂರಿಸ್ಬಿಡ್ತೀವಿ, ಯಾಕಂದರೆ ನಮ್ಮ ಕೆಲಸ ಮಾಡೋದಕ್ಕೆ ಬಿಡೋದೇ ಇಲ್ಲ. ಒಂದು ಮೌಸ್ ಇಟ್ಕೊಂಡು ಹಿಂಗೆ ಆಪ್ರೇಟ್ ಮಾಡೋಕ್ಕೆ ಬಿಡಲ್ಲ. ಆ ಚಿರುಕನ್ನ ಶಬ್ದ ಇದೆಯಲ್ಲ, ಅದೇ ಒಂದು ಸ್ವಲ್ಪ ಹಿತ ಕೊಡುತ್ತೆ. ಸಕ್ಕದಾಗಿ ಬಿದ್ದೈತೆ ಮಾತ್ರ. ಏನು ಆಯ್ ಹೇಳು. ಆನೆ ಅನ್ನೋದಕ್ಕೆ ಆ ವಿಡಿಯೋದಲ್ಲಿ ನಾವು ದುಬಾರಿ ಎಲಿಫೆಂಟ್ ಕ್ಯಾಂಪಿಗೆ ಹೋಗಿದ್ವಲ್ಲ, ಆ ಎಲಿಫೆಂಟ್ ಕ್ಯಾಂಪಲ್ಲಿ ಆನೆ ನೋಡ್ದಾಗಿಂದ ಆನೆ ಅನ್ನಕ್ಕೆ ಬರಲ್ಲ. ಏನು ಮಗನೇ? ಹುಳ? ಎಂತ ಹುಳ? ತೆಗಿಯೋದನ್ನ ಮೈಕ್ ಅದನ್ನೇ ಹಾಕಿದ್ ಮಾಡ್ತಾ ಇದೀಯಾ? ಅದ್ಯಾಕಮ್ಮ ಅದು ಮೈಕಲ್ಲಿ ಹಾಕೋಣ ಅಪ್ಪಾಜಿ. ಇದನ್ನು ಕೊಡು ಅಂತ ಡ್ಯಾಡಿಗೆ ಹಾಕಿದ್ದೀನಿ. ಓಹೋ, ಥ್ಯಾಂಕ್ ಯು ಮಗನೇ. ನಿಂದ ಆಫ್ ಮಾಡ್ಕೊಂಡ ಮಗನೇ ಮೈಕ್ನ? ಬಂತು ಬಿಡು 2 ಮೈಕು. ಈಗ ನೋಡಿ, ವಿಡಿಯೋ ಸ್ಟಾರ್ಟ್ ಆಗಿ ಇಷ್ಟೊತ್ತಾದ್ಮೇಲೆ ಹೇಳ್ತಾ ಇದ್ದೀನಿ, ವೆಲ್ಕಮ್ ಟು ಪೂಜಾ ಕೆ ರಾಜ್ ಯೂಟ್ಯೂಬ್ ಚಾನಲ್. ಅಲ್ಲಿ ಕೂತ್ಕೊಂಡು ನಗಾಡ್ತಾವಳೆ. ಏನಮ್ಮ? ಜಾವೆ ಅಲಂಕಾರದ ಬಾಕ್ಸ್ಗಳ ಮಧ್ಯೆ ನಡುವೆ ಹೋಗಿ ಎಂಜಾಯ್ ಮಾಡ್ತಾ ಇರೋದು ಅವಳ ಲೈಫ್ನ. ಅವಳಿಗೊಂದು ಜಾವೆ ಅಲಂಕಾರ ಡೆಡಿಕೇಟಿವ್ ಆಗಿ ಬಿಸ್ನೆಸ್ ಮಾಡ್ತಾ ಇದ್ದಾಳೆ. ಏನು ರಿಟರ್ನ್ ಗಿಫ್ಟ್ಸು, ಸ್ಯಾರೀಸು, ಅದು ಇದು ಅಂತ ತರ್ಸೋಣ ಕೊಡೋಣ. ಅದೊಂದು ಬಿಸ್ನೆಸ್ ಮಾಡ್ತಾ ಇದ್ದಾಳಲ್ಲ, ಹಂಗಾಗಿ ಅದ್ರೊಳಗೆ ಮುಳುಗಿರೋಕೆ ಇಷ್ಟ ಅವಳಿಗೆ. ಹಂಗಾಗಿ ನಮ್ಮ ಜೊತೆ ಮಾತು ಕಮ್ಮಿ ಮಾಡ್ಬಿಟ್ಟಿದ್ದಾಳೆ. ಈಗ ಹಿಂಗೆ ಇಟ್ಕೊಂಡು ಮಾತಾಡೋದು ಮಗನೇ, ಇಲ್ಲಿ ಕೈಲಿ ಇಲ್ಲಿ ಹಿಂಗೆ ಇಟ್ಕೊಂಡು ಮಾತಾಡೋದು. ಹಲೋ ಅನ್ನು. ಹಾಂ, ಕಿವಿಗಳಲ್ಲ ಮಗನೇ, ಬಾಯಿ ಹತ್ರ. ನಿಮ್ಮಮ್ಮ ನೆನ್ನೆ ಎಪಿಸೋಡಲ್ಲಿ ನೋಡಿದ್ರಲ್ಲ, ಅದೇ ತಂದೂರಿ ತಿಂತಾ ಇರೋದು, ಇನ್ನೂ ಮುಗ್ದೇ ಇಲ್ಲ ಇವ್ರದ್ದು. ನಿಮಗಂತೂ ಪಟ ಅಂತ ನೋಡ್ತೀರಾ, ಆದರೆ ನಾವು ಇದನ್ನು 2 ಗಂಟೆ 3 ಗಂಟೆ ಇಟ್ಬಿಟ್ಟು ಮ್ಯಾರಿನೇಟ್ ಮಾಡ್ತೀವಿ, ಆಮೇಲೆ ವಿಡಿಯೋ ಮಾಡ್ಕೊತೀವಿ. ಅರ್ಧ ಗಂಟೆ ಅಲ್ಲಿ ಕೂತಿರ್ತೀವಿ, ಎನರ್ಜಿ ಹೋಗಿರುತ್ತೆ, ಆಸೆನೆ ಹೋಗಿರುತ್ತೆ ತಿನ್ನೋ ಅಂಥದ್ದು. ಆ್ಯಕ್ಚುಲಿ ನೆನ್ನೆ ಎಪಿಸೋಡಲ್ಲಿ ನಾನು ಇದನ್ನು ಮ್ಯಾರಿನೇಟ್ ಹಾಕಿದ್ದು ನೀವು ನೋಡಿದ್ದು. ನಮ್ಮನೆಯವ್ರದ್ದು ಕಳೆದ ಎಪಿಸೋಡಲ್ಲಿ ಅವ್ಳು ಮಾಡಿದ್ದು ಹಂಚು ಹಿಡಿದುಬಿಟ್ಟಿದೆ. ಹಂಗಾಗಿ ಅದನ್ನು ತೊಳೆಯೋಕೆ ಹಾಕಿದ್ದೀನಿ. ಈಗ ನಾನು ಹೊಸ ಹಂಚು ತಗೊಂಡಿದ್ದೀನಿ. ನಮ್ಮ ಹತ್ರ ಇಂಡೆಕ್ಸ್ ವ್ಯಾಲಿ ಸಿಕ್ಕಾಪಟ್ಟೆ ಹಂಚುಗಳಿದ್ದಾವೆ ಈ ಥರ. ಇಲ್ಲಿ ನೋಡಿ, ನಾನು ಕಳೆದ ಎಪಿಸೋಡಲ್ಲಿ ಇದು ನಾನು ತಗೊಂಬಂದಿರೋ ಲೆಗ್ ಪೀಸ್ ಅವಳು ಯಾಕೆ ನಾನು ತಿನ್ನಲಿಲ್ಲ ಅಂದರೆ, ನೆನ್ನೆ ಎಪಿಸೋಡಲ್ಲಿ ನಾನು ಇದನ್ನು ತಿನ್ನಬೇಕಾಗಿತ್ತು. ಒಂದು 180 ಗ್ರಾಮ್ ಇರ್ಬೋದು. ಒಬ್ಬೊಬ್ರಿಗೆ ಒಂದೊಂದು ಪೀಸ್ ತಿಂದರೆ ಸಾಕು, ಹೊಟ್ಟೆ ತುಂಬ ಹೋಗುತ್ತೆ. ಆ ಚಿರುಕನ್ನ ಶಬ್ದ ಇದೆಯಲ್ಲ, ಅದೇ ಒಂದು ಸ್ವಲ್ಪ ಹಿತ ಕೊಡುತ್ತೆ ಅಲ್ವೇನಮ್ಮ? ನೀನು ಅಡುಗೆ ಮಾಡಿದ್ಕೂ ನಾನು ಅಡುಗೆ ಮಾಡೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಹೌದು, ನೀವು ಮಾಡೋದು ನೋಡೋ ಖುಷಿ, ನಾವು ಕೆಲಸ ಮಾಡೋಕ್ಕೆ ಕಷ್ಟ ಆಗುತ್ತೆ. ಮಾತ್ರ ಟ್ರೈ ಮಾಡಿ ಮನೇಲಿ. ಮಡ್ಸಾಕಿದ್ರೆ ಇದನ್ನ ಅದನ್ನು ಸ್ವಲ್ಪ ನೋಡೋಣ ಅಂತ ಮಗ್ಸಾಕ್ಲಿ. ಅದ್ರ ಮೇಲೆ ಪ್ಲೇಟ್ ಮುಚ್ಚಿ ಒಂದು ಹೋಗಲಿ. ನನಗೆ ನಾನು ಮಾಡಿದಾಗ ಮುಚ್ಚುವಾಗ ಗೊತ್ತಾಯಿತು ನಮ್ಮ ಮನೇಲಿ ಮುಚ್ಚುಳ ಇಲ್ಲ ಅಂತ ಹೇಳಿ. ಇದು ನಾವು ಜುಗಾಡ್ ಲೈಫ್ನೇ ಮಾಡ್ತಾ ಇರೋದು. ಅಂದರೆ ಜಾಗ ಜಾಸ್ತಿ ಇಲ್ವಲ್ಲ, ಸಣ್ಣ ಐಟಮ್ಸ್ಗಳನ್ನ ಇಟ್ಕೊಂಡು ಮಾಡ್ತಾ ಇದ್ವಿ. ಮುಂದೊಂದು ದಿನ ದೊಡ್ಡ ಮನೆ ಅಂತೂ ಮಾಡಬೇಕು. ಯಾಕಂದರೆ ಜೀವನದ ಆಸೆಯಾಗಿ ಉಳಿಸ್ಕೊಂಡು ಹೋಗ್ಬಾರ್ದಲ್ವ. ನಾನು ನಿಯತ್ತಾಗಿ ನ್ಯಾಯವಾಗಿ ಸಂಪಾದನೆ ಮಾಡಿ ಒಂದು ಡೀಸೆನ್ಸ್ ಲೈಫು ನಮ್ಮ ಫ್ಯಾಮಿಲಿಗೆ ಕೊಡಬೇಕು, ನಾವು ಜೀವನ ಮಾಡಬೇಕು ಅನ್ನೋದು. ಏನು ಕೊರತೆ ಇಲ್ಲ ಅನ್ನೋಂಗೆ ಜೀವನ ಬದುಕಬೇಕು. ಯಾಕಂದರೆ ಪ್ರತಿಯೊಂದು ಪ್ರಾಣಿಗೂ ಜೀವಿಗಳಿಗೂ ಅದು ಒಂದು ಹಕ್ಕು. ನಾನು ಹಿಂಗೆ ಬದುಕಬೇಕು, ನಾನು ಇಷ್ಟಪಟ್ಟಾಗ ಈ ಭೂಮಿ ಮೇಲೆ ಬದುಕಬೇಕು ಅನ್ನೋದು. ಹಾಗಾಗಿ ನನಗೆ ರಾಯಲ್ ತುಂಬ ಆ ವಾಚು ಇದೇನು ರೋಲೆಕ್ಸ್ ವಾಚು, ಆ ಕಾರು ಹಂಗೆ ಹಿಂಗೆಲ್ಲ ಡೀಸೆಂಟ್, ವೆರಿ ಡೀಸೆಂಟ್ ಕಾರು, ಒಂದು ಇರೋಕ್ಕೆ ಪೀಸ್ಫುಲ್ ಆದಂಥ ಮನೆ, ಬದುಕೋಕ್ಕೆ ಯಾವುದೇ ರೀತಿ ಹೊಟ್ಟೆಗೆ ಕೊರತೆ ಇಲ್ದಾರ ರೀತಿ ಜೀವನ, ಲೈಫಿಗೆ ಒಂದು ಇನ್ಶೂರೆನ್ಸು, ಅವೆಲ್ಲ ಸಫಿಷಿಯೆಂಟಾಗಿ ಮಾಡಿ ಇಟ್ಕೊಳ್ಳೋಂಥ ಜೀವನ ಅಷ್ಟೇ ಬೇಕಾಗಿರೋದು. ನನ್ನ ಮಕ್ಕಳಿಗೆ ಎಜುಕೇಷನ್ ಕೊಡೋಷ್ಟು ಶಕ್ತಿ ಆಯಿತಾ. ಆದರೆ ನನ್ನ ಮಕ್ಕಳಿಗೆ ಅದು ಅವರು ಯೋಚನೆ ಮಾಡಬೇಕಾಗಿರೋದು. ನಾವು ಹೆಂಗೆ ಯೋಚನೆ ಮಾಡ್ತಿದ್ದೀವಿ ಹಂಗೆ, ಅದಕ್ಕಿಂತ ಮುಂದಕ್ಕಿಲ್ಲ. ನನಗೆ ಆಲ್ರೆಡಿ ಈಗ 35 ವರ್ಷ ಆಯಿತು. ಇನ್ನು ನಾವು ಅದು ಮಾಡ್ತೀವಿ ನನ್ಗಳಿಗೆ 40 ವರ್ಷ ಆಗುತ್ತೆ. ಆಮೇಲೆ ಬರೀ ಆಸೆ ಇಟ್ಕೊಳ್ಳೋದೇನಕ್ಕೆ, ಇರೋದನ್ನೇ ಲೈಫ್ ಎಂಜಾಯ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಏನ್ರಿ ನಿಮ್ದು ಹಂಗೆ ಇದೆ? ಅದು ದಪ್ಪ ಇದೆಯಲ್ಲ ನಮ್ಮ ಚಿಕನ್ನು ಕಾಲು, ನಿನ್ನ ಕಾಲು ನೋಡ್ದಂಗೆ ಆಯಿತು. ನನಗೆ ಎಷ್ಟೋ ಸರಿ ನಮ್ಮ ಅಕ್ಕನ ಕಾಲು ನೋಡಿದ್ರೆ ನಂಗೆ ಕೋಳಿ ಕಾಲು ನೋಡ್ದಂಗೆ ಆಗುತ್ತೆ. ಅಂದರೆ ಸಣ್ಣಕ್ಕೆ ನಾಟಿ ಕೋಳಿ ಕಾಲಲ್ಲ, ಫಾರಮ್ ಕೋಳಿದು ಗೊತ್ತಾ? ಹಂಗೆ ನಾನು ನೋಡಿದ್ರೆ ನಿನ್ನ ಕಾಲೇ ಅನ್ಸುತ್ತೆ ನನಗಿದು. ನನ್ನ ಮಗ ಏನು ಮಾಡ್ತಾವೆ ನೋಡೋಣ. ವಿಡಿಯೋ ಹಾಕಿ ಕೂರಿಸ್ಬಿಡ್ತೀವಿ, ಯಾಕಂದರೆ ನಮ್ಮ ಕೆಲಸ ಮಾಡೋದಕ್ಕೆ ಬಿಡೋದೇ ಇಲ್ಲ. ಇವ್ರನ್ನೇನು ಕಂಟ್ರೋಲ್ ಮಾಡೋಕ್ಕಾಗುತ್ತಾ? ಯಪ್ಪ, ಒಂದು ಮೌಸ್ ಇಟ್ಕೊಂಡು ಹಿಂಗೆ ಆಪ್ರೇಟ್ ಮಾಡಕ್ಕೆ ಬಿಡಲ್ಲ. ಒಂದು ಜಸ್ಟ್ ಒಂದು ಮೂವ್ಮೆಂಟ್ ಆಗಕ್ಕೆ ಬಿಡಲ್ಲ. ಅಪ್ಪ ಅಪ್ಪಾಜಿ ಅನ್ಕೊಂಡೆ ಓಡಾಡ್ತಾ ಇರ್ತೇನೆ ನಾನು. ಮತ್ತು ಆ ಕಾಲದಲ್ಲೆಲ್ಲ 6-7 ಮಕ್ಕಳು ಹೆಂಗೆ ಸಾಕಿದ್ರು?
ಅವ್ರು ಸಾಕೋದಿರ್ಲಿ ನಾವ್ ಹೆಂಗಿದ್ದು ಆ ಟೈಮಲ್ಲಿ ಅಂತ ಅನಿಸ್ತಿದೆ. ಫೋನ್ ಇರ್ಲಿಲ್ಲ. ಕಾಲಕ್ಕೆ ಇನ್ನೊಂದು ತಕ್ಕನಾಗೆಲ್ಲ ಏನ್ ಗೊತ್ತಾ, ಬದಲಾಗ್ತದೆ. ಆಗಿನ ಕಾಲದಲ್ಲಿ ಆದ್ರೆ ಜನಗಳಿದ್ರು ಆಟ ಆಡ್ಕೊಂಡಿದ್ರು. ನಮ್ ಕಾಲದಲ್ಲಿ ಆಕ್ಚುಲಿ ಜನ ಕಡಿಮೆ ಆದ್ರು. ನಾವ್ ಹೆಂಗಿದ್ದು ನೋಡು, ಅಬ್ಸರ್ವ್ ಮಾಡು, ಆಗಿನ ಕಾಲದಲ್ಲಿ ಜನ ಇದು ತಮ್ಮ ಜೀವನದಲ್ಲಿ ತುಂಬಾ ಸ್ಲೋ ಇತ್ತು ಲೈಫು. ಅಂದ್ರೆ ಅಡುಗೆ ಮಾಡ್ಕೊಳ್ಳೋದು, ತಿನ್ನೋದು, ಇವೆಲ್ಲ ಗ್ಯಾಸು ನಮ್ಗೆ ಏನೇನೋ ಬಂದಿದ್ದೇವಲ್ಲ ಫಾಸ್ಟ್ 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 ಅಂತ. ಅವ್ರಿಗೆ ಆ ಫಾಸ್ಟ್ ಇರಲಿಲ್ಲ. ಏನೇ ಮಾಡಿದ್ರು ತುಂಬ ಸ್ಲೋ ಪ್ರೊಸೆಸ್ಸು. ಅದರೊಳಗೆ ಮುಳುಗಿ ಕೆಲಸ ಮಾಡಿ ಅವ್ರ ಲೈಫ್ ಜಾಸ್ತಿ ಇತ್ತು. ಜೀವನ ಬದುಕ್ತಾ ಇದ್ರು ಜಾಸ್ತಿ, ಎಲ್ಲನೂ ಎಂಜಾಯ್ ಮಾಡ್ತಾಯಿದ್ರು. ನಾವು ಫಾಸ್ಟ್ ಅಂತ ಫಾಸ್ಟ್ ಫುಡ್ ತಿಂದು ಫಾಸ್ಟಾಗಿ ಹೋಯ್ತಾ ಇದೀವಿ ಶಿವಪಾದಕ್ಕೆ. ನಾವು ಫಾಸ್ಟ್ ಮಾಡ್ಕೊಳಕ್ಕೆ ಹೋಗ್ಬಾರ್ದು ಯಾವುದನ್ನು. ಏನೋ ಹೇಳೋಕ್ಕೋಗಿ ಏನೋ ಹೇಳಿದೆ. ನನಗೆ ನಾನು ಏನು ಹೇಳಿದೆ ಅಂತ ನನಗೂ ಗೊತ್ತಾಗಲಿಲ್ಲ. ಯಾಕೆ ಅಂದ್ರೆ ಇದಿದೆ ತೆಗಿಯ ರೂಪಕ್ಕೆ ತಗೊಂತಿರ್ತೀವಿ, ಅದನ್ನ ತೋರಿಸ್ಬಿಟ್ಟು ನಾನು ಯಾವಾಗ ಕುಡಿತೀನಿ ಅವಾಗ ತೋರಿಸ್ಬಿಡ್ತಾರೆ. ಅವಾಗ ಏನಾಗುತ್ತೆ, ಇವನು ಸತೀಶ್ ಹಿರೇಗೌಡ ಕುಡ್ಕ ಅಂತ. ಮೊನ್ನೆ ಯಾವುದೋ ಒಂದು ವಿಷಯ ತುಂಬ ಸುಸ್ತಾಗಿದ್ದೀನಿ, ಮಾನಸಿಕವಾಗಿ ಕುಗ್ಗಿದ್ದೀನಿ. ಆ ಟೈಮಲ್ಲಿ ಮಾತಾಡಿದೆ ನಾನು ಏನೋ ಒಂದು ವಿಷಯನ, ಯಾವುದೋ ಒಂದು ವಿಡಿಯೋ ವೈರಲ್ ಆಗ್ಬಿಡ್ತು. ಎಲ್ಲರೂ ಕುಡ್ದೇ ಮಾತಾಡಿದ್ದೀನಿ ಅಂತ ಹೇಳ್ತಾರೆ. ಅವತ್ತಿನ ದಿನ ನನಗೆ ಗೊತ್ತಿಲ್ಲ ನೀವು ಕುಡ್ದಿದ್ರು. ನಾನು ಕುಡ್ದಿಲ್ಲ. ನನ್ನ ಮಗಳಿಗೆ ಕೇಳಿದ್ರೆ ನಾನು ಕುಡಿಯೋದೇ ಇಲ್ಲ. ಫಸ್ಟ್ ಆಫ್ ಆಲ್ ಅವಳು ಹೇಳಿರ್ತಾಳೆ ಹ್ಞೂ ಅಂದಿರ್ತಾಳೆ. ಇಲ್ಲ, ನಾನು ಕೇಳೇ ಇಲ್ಲ. ನನಗೂ ಗೊತ್ತಿಲ್ಲ ಅದು ಕುಡ್ದು ಮಾತಾಡಿದಾರ ಹಾಗೆ ಮಾತಾಡಿದಾರ ಅಂತ ಗೊತ್ತಿಲ್ಲ. ಒಬ್ಬ ಗಂಡಸು ಸುಸ್ತಾದಾಗ, ಮಾನಸಿಕವಾಗಿ ಕುಗ್ದಾಗ, ಕುಡ್ದಾಗ ಎಲ್ಲ ಟೈಮಲ್ಲೂ ಕುಡ್ದಂಗೆ ಕಾಣ್ತಾನೆ. ಅದು ಡಸಂಟ್ ಮೀನ್ ದಟ್ ಯಾವಾಗಲೂ ಕುಡಿದು ಮಾತಾಡ್ತಾನೆ ಅಂತ. ಇವತ್ತು ಸ್ವಲ್ಪ ತಗೊಂಡೇ ಮಾತಾಡ್ತಾರೆ. ಸುಮಾರು ಕಮೆಂಟ್ಗಳು ಬರ್ತವೆ, ಸಮಾಜಕ್ಕೆ ನೀತಿ ಹೇಳೋರು ಕುಡಿತೀರಾ ಹಾಗೆ ಅಂತ. ನಾನೇನು ಪ್ರಚಾರ ಮಾಡ್ತಾ ಇಲ್ಲ. ನಾನು ನಮ್ಮ ಸರ್ಕಾರಕ್ಕಿಂತ ಏನು ದೊಡ್ಡ ಮನುಷ್ಯ ಅಲ್ಲ. ಸರ್ಕಾರ ನಮ್ಮ ಜನಗಳ ಹಿತಾಸಕ್ತಿಯನ್ನು ಯೋಚನೆ ಮಾಡ್ಬೇಕಾದ್ರೆ ಸರ್ಕಾರನೇ ಬೀದಿಲಿ ಮಾರುವಾಗ ನನ್ನನ್ನು ಕೇಳೋಕ್ಕಿಂತ ಪ್ರಶ್ನೆ ಫಸ್ಟ್ ಅಲ್ಲಿ ಕೇಳಬೇಕು. ನಾನು ಯೂಟ್ಯೂಬರ್ನ ಕೇಳೋದಲ್ಲ. ನಾನೊಬ್ಬ ಯೂಟ್ಯೂಬರ್, ನಾನು ಹೊಟ್ಟೆಪಾಡಿಗೆ ವೀಡಿಯೋ ಮಾಡ್ಕೊಂಡು ಅದು ಇದು ಮಾಡ್ಕೊಂಡು ಬದುಕ್ತಾ ಇದ್ದೀನಿ. ನಾನು ದೊಡ್ಡ ಅಂಥ ಏನು ವ್ಯಕ್ತಿ ಏನಲ್ಲ. ಮೇಡಮ್ ಅವ್ರದ್ದೇ ಇನ್ನೊಂದು ಸ್ಟಾಕ್ ಬಂತಾ? ಏನದು? ಇದು ಮಡ್ಲಕ್ಕಿ ಬ್ಯಾಗು. ಒಬ್ಬರೇ ಆ್ಯಕ್ಚುಲಿ ಇದು 5 ಪೀಸ್ ತೆಗೆಸ್ಕೊಂಡಿದ್ದಾರೆ. ಈ ಕಲರೇ ಬೇಕಂತೆ. ಸೊ ಹಾಗಾಗಿ ಇದೊಂದು 5 ಪೀಸ್. ಕಲರ್ ಸಖತ್ತಾಗಿದೆ ಕಣೋ, ಚೆನ್ನಾಗಿದೆ ಗೋಲ್ಡ್. ಬಟ್ ಗೋಲ್ಡ್ ಇಷ್ಟ ಆಯ್ತು. ಇದು ಡಿಫ್ರೆಂಟ್ ಆಗಿದೆ ಮಡ್ಲಕ್ಕಿ ಬ್ಯಾಗ್. ಯಾಕೆ ಅನ್ಕೊಂಡೇ ಇರ್ಲಿಲ್ಲ. ಬಟ್ ರಿಟರ್ನ್ ಗಿಫ್ಟ್ ಅಲ್ಲಿ ಇದೊಂದು ಇರ್ಲಿ. ಎಲ್ಲ ಮದುವೆಗೆ ಫಂಕ್ಷನ್ಸ್ ಗೆ ತಗೊಂತಾರಲ್ಲ, ಅದ್ರಲ್ಲೂ ಹೆಣ್ಮಕ್ಳು ಯಾರು ತೋರ್ಸಲ್ಲ ಇದನ್ನ, ಗೊತ್ತಾ? ಮಡ್ಲಕ್ಕಿ ಇದು ಎಷ್ಟು ಯೂಸ್ಫುಲ್ ಗೊತ್ತಾ? ಇದು ತುಂಬಾನೇ ಚೆನ್ನಾಗಿದೆ ಆಕ್ಚುಲಿ. ಇದು ಒಂದು ತಗೊಂಡು ಇಟ್ಕೊಂಡ್ರೆ ಸಾಕು. ಹೆಣ್ಮಕ್ಳು ಮನೇಲಿದ್ರೆ ಸೀಮಂತಕ್ಕಾಗುತ್ತೆ, ಆರ್ತಿಗಾಗುತ್ತೆ, ಅಥವಾ ಬೇರೆ ಯಾವುದೇ ಫಂಕ್ಷನ್ಸ್ ಇದ್ರು ಇಷ್ಟು ದೊಡ್ಡದು ಬರುತ್ತೆ. ಇದು ಯಾವ ತರ ಅಂದ್ರೆ ಮಡ್ಲಕ್ಕಿ ತೊಡೆ ಮೇಲೆ ಇಟ್ಕೊಂಡು ಏನೋ ಪೂಜೆ ಮಾಡ್ತಾರಲ್ಲ, ಇರ್ತಾರಲ್ಲ. ಅಕ್ಕಿ, ಕಾಯಿ, ಬೆಲ್ಲ, ಎಲೆ ಅಡಿಕೆ, ಬಾಳೆಹಣ್ಣು, ಒಂದು ಚಿಪ್ಪು ಇಷ್ಟಿರ್ತಾರೆ ಶಾಸ್ತ್ರಕ್ಕೆ. ಈ ತರ ಕೊಟ್ಟಿರ್ತಾರಲ್ವಾ, ಇಲ್ಲಿ ಏನ್ ಬೇಕು ಅದು ತುಂಬಿಕೊಂಡು, ಇಲ್ಲಾಂದ್ರೆ ಅದಕ್ಕೆ ಗಂಟು ಹಾಕ್ಬೇಕಾಗತ್ತಲ್ವಾ. ಕೆಲವರು 5 ಒಂದೊಂದು ಬೇಕು ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಎಷ್ಟು ಕಲರ್ಸ್ ಇದೆ ಅಷ್ಟು ಕೊಡ್ತಾ ಇದ್ದೀನಿ. ಆ್ಯಕ್ಚುಲಿ ಇವರು ಸೇಲ್ ಮಾಡೋಕ್ಕೆ ಅನ್ಕೊಳ್ತೀನಿ. ಸೊ ಹಾಗಾಗಿ ಮೇ ಬಿ ತಗೊಂಡಿರೋದು. ಆ್ಯಕ್ಚುಲಿ ತುಂಬ ಚೆನ್ನಾಗಿರೋದು ಗೋಲ್ಡ್ ಕಲರ್ ಮತ್ತು ನೋಡಿ ಗ್ರೀನ್ ಕಲರ್. ಸ್ಯಾರಿ ಮ್ಯಾಚಿಂಗ್ ತಗೋಬಹುದು. ಒಳ್ಳೊಳ್ಳೆ ಇದನ್ನ ಹುಡುಕ್ತೀಯ ಕಣವ ನಿನ್ನ ಮಾತ್ರ. ಸಿಗ್ತಾ ಇದೆ ಸದ್ಯ. ಓಕೆ, ಜಾವಿ ಅಲಂಕಾರಲ್ಲಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೋಡಿ. ಜಾವಿ ಅಲಂಕಾರಲ್ಲಿ ಇಲ್ಲಿ ನೋಡಿ, ನೀವೇನೇ ಇದ್ರು. ನಾವು ಅಡುಗೆ ಮಾಡೋಕೆ ಶುರು ಮಾಡಿದ್ದು 8 ಗಂಟೆಲಿ, ಅದು ಬೆಂದಿದ್ದು 11 ಗಂಟೆಲಿ. ಚೆನ್ನಾಗಿದೆಯಾ ಮಗಳೇ? ಓಯ್ ಚೆನ್ನಾಗಿದೆಯಾ? ಫುಲ್ ಬೆಂದಿದೆಯಾ? ಒಂದು ಪೀಸು, ನನಗೆ 2 ಪೀಸು ಅಂತ ಮಾಡ್ಕೊಂಡಿರೋದು. ನೋಡೋಣ. ಓಕೆ ಫೈನ್. ವಾ ಸುಡ ಚೆನ್ನಾಗಿದೆ ಅಲ್ವಾ ಮಗಳು? ಹಾಂ, ಸಕ್ಕದ ಬೇಜಾಯ್ತು ಮಾತ್ರ ಇನ್ನೊಂದು ಏನೋ ಬೇಜಾರು ಏನು ಅಂದರೆ 2 ಗಂಟೆ ಬೇಯಿಸ್ದಂಗೆ ಆಯ್ತು. ಅದೇ ಬೇಜಾರು. ಎಲ್ರಿಗೂ ಶುಭೋದಯ. ನಿನ್ನೆ ಎಪಿಸೋಡಲ್ಲಿ ರಾತ್ರಿ ಒಂದು ಸ್ವಲ್ಪ ಜಾಸ್ತಿ ಮಾತಾಡ್ತಾ ಜಾಸ್ತಿ ಮಾತುಕತೆ ಜಾಸ್ತಿಯಾಗಿ ಅರ್ಧಕ್ಕೆ ನಿಂತೋಗಿತ್ತು. ಹಂಗೆ ತಿನ್ಕೊಂಡತ್ಲೆಗೆ ಯಾರು ವಿಡಿಯೋ ಮಾಡ್ತಾನೆ ಅನ್ಕೊಂಡು ಬಿಟ್ಟಿದ್ದು. ಅದನ್ನು ಬೇಯಕ್ಕೆ ತಾನೇ, ಅದೇನು ಕಮ್ಮಿ ಓದ್ಬೇಕು ನಮ್ಮ ಬೇಯಕ್ಕಿದು. ಅದು ತಂದೂರಿದು ಏನೋ ಮಾಡಿದ್ವಲ್ಲ ಇದ್ರ ಮೇಲೆ ಚಿಕನ್ನು, ಅದು ಆಲ್ಮೋಸ್ಟ್ 3/4 ಗಂಟೆ ಬೇಯಿಸ್ತು ಒಂದಷ್ಟು ಆಗೋಕ್ಕೆ. ಗೀಸು ಎಲ್ಲ ವ್ಯರ್ಥ. ಅದು ಸುಮ್ಮನೆ ಅಷ್ಟೊತ್ತು ಕಾಯ್ತಾ ಕೂತ್ಕೊಳ್ಳೋದು, ಆಮೇಲೆ ಇಂಟ್ರೆಸ್ಟೇ ಹೊಟ್ಟೋಗ್ಬಿಡುತ್ತೆ. ಅದಕ್ಕೆ ಅದನ್ನು ತಂದೂರಿದು ಏನು ಮಸಾಲ ಮಾಡಿದ್ದು ಕಡಾಯಿಗೆ ಹಾಕ್ಬಿಟ್ಟು ಬೇಯಿಸ್ತಾ ಇದ್ದೀನಿ ಅತ್ಲಾಗೆ, ಹಿಂಗೆ ಡೈರೆಕ್ಟಾಗಿ ತಿನ್ನೋಣ ಅಂತ. ಇದು ಚೆನ್ನಾಗಿ ಗ್ರೇವಿ ಆಯ್ತು. ಇದೊಂಥರ ಆಲ್ಮೋಸ್ಟ್ ಬಿರಿಯಾನಿ ಆದಂಗೆ ಆಗುತ್ತೆ. ಈಗ ಗ್ರೇವಿ ಎಲ್ಲ ಚೆನ್ನಾಗಿ ತಿಕ್ಕಾಗಿ ಬರ್ತಾ ಇದೆಯಾ? ಇದು ಒಳ್ಳೆ ಸಖತ್ತಾಗಿರೋ. ಇದ್ರ ಮೇಲೆ ಒಂದು ಸ್ವಲ್ಪ ಬಾಸುಮತಿ ರೈಸ್ ಹಾಕ್ಬಿಟ್ಟು ಬಿಟ್ಟರೆ ಒಳ್ಳೆ ಬಿರಿಯಾನಿ ಆದಂಗೆ ಆಗುತ್ತಿದೆ. ಓಹೋ ತಂದೂರಿ ಹೋಗಿ ಗ್ರೇವಿ ಆಯಿತು. ನೋಡೋಣ ಚಿಕನ್ ಹೆಂಗಿರ್ಬೋದು. ಜ್ಯೂಸಿ ಚಿಕನ್. ಖಾರ ಆ್ಯಕ್ಚುಲಿ ಇದು ಸಕ್ಕತ್ತಾಗಿದೆ ಕಡಮ್ಮ. ಸ್ವಲ್ಪ ನೀರು ಜಾಸ್ತಿ ಹಾಕಿದ್ರೆ ಗ್ರೇವಿನೂ ಆಗಿರೋದು. ಬಟ್ ಸಾಕು ನನಗೆ ಈ ಥರ ತಿಕ್ ಗ್ರೇವಿ. ಇದಕ್ಕೆ ಇನ್ನೊಂದು ಸ್ವಲ್ಪ ಬೆಣ್ಣೆ ಹಾಕಿದ್ರೆ ಸಕ್ಕತ್ತಾಗಿರೋದು. ಇನ್ನೊಂದೇನು ಗುಟ್ಟು ಲೋ ಫ್ಲೇಮಲ್ಲಿ ಬೇಯಿಸ್ಬೇಕಿದ್ನ. ತುಂಬ ಹೈ ಫ್ಲೇಮಲ್ಲಿ ಬೇಯಿಸಿದ್ರೆ ಬರ್ನ್ ಆಗ್ಬಿಡುತ್ತೆ. ನೋಡಿ ಬೆಳಗ್ಗೆ ಎದ್ದು ನಮ್ಮ ಮಕ್ಕಳು ಡಾಕ್ಟರ್ ಬರೋದು ಯಾವುದೋ ಥೈಲ್ಯಾಂಡ್ದು ಅನ್ಸುತ್ತಿದೆ ಸೀರೀಸು ಅಲ್ವಾ.
ಅದನ್ನ ಹಾಕೊಂಡು ಆ ಸೀರೀಸ್ ಹಾಕೊಂಡೆಲ್ಲ ನೋಡ್ತಾರೆ, ಎಂಜಾಯ್ ಮಾಡ್ತಾರೆ. ನಂದನ್ನು ನೋಡ್ತಾ ನನ್ನ ಮಗ ಅನ್ಕೊಂಡು ದುಬಾರಿ ಎಲಿಫೆಂಟ್ ಫಾರೆಸ್ಟ್ ಹೋಗಿದ್ವಲ್ಲ, ಅದ್ರಲ್ಲಿ ಅವನು ಅವನಲ್ಲ ಅದನ್ನೇ ಅವನದೇ ಒಂದಿಷ್ಟು ವ್ಯೂಸ್ ಆಗೋಯ್ತದ್ರು. ದುಬಾರಿ ಎಲಿಫೆಂಟ್ ಪ್ಯಾಂಪ್ಟು ಇನ್ಯಾರ್ದು ವ್ಯೂಸ್ ಅಲ್ಲ, ನನ್ನ ಮಗನಿಗೆ ನಮ್ಮನೆ ಯೂಟ್ಯೂಬ್ ಚಾನಲ್ಗೆ ನಮ್ಮ ಮಗನೇ ವ್ಯೂವರ್, ಎಲ್ಲ ವ್ಯೂಸ್ ಅವನ ಕಡೆಯಿಂದನೇ ಬರ್ತಾ ಇದ್ದಾವೆ. ಓಕೆ, ಸದ್ಯಕ್ಕೆ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ವಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ಒಳ್ಳೆದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ರಿಗೂ ಧನ್ಯವಾದಗಳು. ಪೂಜಾ ರಾಜ ಹೇಳ್ದಂಗೆ.